ನೀವು ಈ ರೀತಿಯೆಲ್ಲ ನನಗೆ ಮೆಸೇಜ್ ಮಾಡ್ತೀರಿ, ಈ ರೀತಿಯೆಲ್ಲ ಯೋಚನೆ ಮಾಡ್ತೀರಿ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರಲ್ಲ. ನಾನು ಹೆಣ್ಮಕ್ಳಿಗೆ ಎಲ್ಲರಿಗೂ ಒಂದು ಆಸೆ ಇರ್ತೈತಿ, ಏನೋ ಒಂದು ಸಣ್ಣ ಪುಟ್ಟ ನಾವು ಒಂದು ಏನಾದರೂ ಮಾಡಬೇಕು, ಕಾಸು ನಾವು ಸಂಪಾದನೆ ಮಾಡಬೇಕು, ನಮಗೂ ಒಂದು ಏನೋ ಗೌರವ ಬೆಲೆ ಇರ್ತೈತಿ ಅನ್ನೋದಕ್ಕೋಸ್ಕರ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡೋವಂಥ ಪೌಡರನ್ನು ಭಾಳಷ್ಟು ಜನ ಇನ್ನೂ ಗೊಂದಲದಾಗದಾರ. ಪೌಡರ್ನ ರೆಡಿ ಮಾಡಿ ನಾನು ಕಳಿಸಾಗೈತಿ, ಇನ್ನೂ ನನಗೆ ಅವರು ಒಬ್ಬೊಬ್ಬರು ಮೆಸೇಜ್ ಹಾಕ್ತಿದ್ದಾರೆ. ಇನ್ನೂ ಅಂದ್ರೆ ನಾನು ಎಲ್ಲನೂ ಟೈಪ್ ಮಾಡಿ ಅವ್ರಿಗೆ ಕಳಿಸಿದ್ರು ಅದನ್ನು ಯಾವುದ್ರಲ್ಲಿ ಕಲಸಿ ಹಚ್ಚಬೇಕು ಮತ್ತು ಪ್ರತಿದಿನ ಹಚ್ಚಬೇಕಾ, ಆಮೇಲೆ ಆಯಿಲಿ ಸ್ಕಿನ್ ಇದ್ದವರು, ಡ್ರೈ ಸ್ಕಿನ್ ಇದ್ದವರು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳೋದು ಮತ್ತೆ ನನಗೆ ಮೆಸೇಜ್ ಹಾಕ್ತಾನೆ ಇದ್ದಾರೆ. ಅವರಿಗೋಸ್ಕರ ನಾನು ಇವತ್ತು, ಅವ್ರಿಗೋಸ್ಕರ ಅಂತಲ್ಲ, ಇವತ್ತು ಎಲ್ಲರೂ ಪ್ರತಿಯೊಬ್ಬರಿಗೂ ಇದೊಂದು ವಿಡಿಯೋ ಯೂಸ್ ಆಗುತ್ತೆ. ಯಾಕಂತಂದ್ರೆ ಆಯಿಲಿ ಸ್ಕಿನ್ನು, ನಾರ್ಮಲ್ ಸ್ಕಿನ್ನು, ಡ್ರೈ ಸ್ಕಿನ್ನು, ಆಮೇಲೆ ಕಾಂಬಿನೇಷನ್ ಸ್ಕಿನ್ ಇದ್ದವರು ಯಾವ ರೀತಿ ನಾವು ಏನೇನೆಲ್ಲ ನಾವು ಹಾಕಿ ಈ ಒಂದು ಫೇಸ್ ಪ್ಯಾಕ್ಗಳನ್ನ ಹಚ್ಕೋಬೋದು ಅಂತ ಹೇಳೋದು ಇವತ್ತು ನಾನು ನಿಮಗೆ ಹೇಳ್ತೀನಿ. ಆಮೇಲೆ ತೋರಿಸೂ ಕೊಡ್ತೀನಿ ನಾನು. ಯಾಕಂದ್ರೆ ನಾನು ಪ್ರತಿ ಸಲ ಪೌಡರ್ ರೆಡಿ ಮಾಡಿದಾಗ್ಲೂ ಡೈರೆಕ್ಟಾಗಿ ನಿಮಗೆ ರೆಡಿ ಮಾಡಿದ ತಕ್ಷಣ ನಾನು ನಿಮಗೆ ಕಳಿಸ್ಕೊಡಂಗಿಲ್ಲ. ನಾನು ಅದನ್ನು ಮನೇಲಿ ಫಸ್ಟಿಗೆ ನನ್ನ ಸ್ಕಿನ್ನಿಗೆ ನಾನು ಹಾಕ್ಕೊಂತು ಅದನ್ನ ಟ್ರೈ ಮಾಡಿ ನಂತರ ನಿಮಗೆ ನಾನು ಕಳಿಸ್ಕೊಡ್ತೀನಿ. ಅದನ್ನು ನಾನು ಮೊದಲಿಂದ ಮಾಡ್ಕೊತ ಬರಾಕೊಂತೀನಿ. ಇವತ್ತು ಅಷ್ಟೇ ಪೌಡರ್ನ ರೆಡಿ ಮಾಡಿದ್ದೈತಿ. ಅದನ್ನು ನಾನು ಇವತ್ತು ಫಸ್ಟಿಗೆ ನಿಮಗೆ ಬೆಳಗ್ಗೆನ ನಾನು ಫೇಸ್ ಪ್ಯಾಕ್ ಹಾಕ್ಕೊಂಡು ಮುಗಿಸ್ಬಿಡ್ತಿದ್ದೆ. ಆದರೆ ಇವತ್ತು ವಿಡಿಯೋ ಮಾಡೋದಕ್ಕೋಸ್ಕರನೇ ನಾನು ಫೇಸ್ ಪ್ಯಾಕನ್ನು ಹಾಕ್ಕೊಳ್ಳಿಲ್ಲ. ಇವತ್ತು ವಿಡಿಯೋ ಮಾಡ್ತಾ ಅದಕ್ಕೆ ಏನೇನೆಲ್ಲ ಹಾಕಿ ನಾವು ಹಚ್ಕೋಬೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಇನ್ನೂ ಒಂದು, ನಿನ್ನೆ ನಿಮ್ಗೆ ಒಂದು ಖುಷಿಯಾಗಿ ಕಮೆಂಟ್ ಹಾಕಿದ್ದೆ ನಾನು. ಏನಪ್ಪ ಅಂತ ಅಂದ್ರೆ, ನನ್ನ ಪೌಡ್ರಿಂದ ಚೆನ್ನಾಗಿ ರಿಸಲ್ಟ್ ಬಂದೈತಿ, ಖುಷಿ ಆಗೈತಿ ಅಂತ ಹೇಳಂದು ಒಬ್ಬರು ಫೋನ್ ಮಾಡಿದ್ರು ಅಂತ. ನಿಜ ಹೇಳ್ಬೇಕಂದ್ರೆ ಅವ್ರಿಗೆ ಎಷ್ಟು ಖುಷಿಯಾಗಿತ್ತು ಅಂತ ಅಂದ್ರೆ, ನಾನು ನಿನ್ನೆ ಒಂದು ಮಾತನ್ನು ಹೇಳಲಿಲ್ಲ. ಅವ್ರು ಖುಷಿಯಾಗಿ ನಾನು ಅಕ್ಕಪಕ್ಕ ನಿಮ್ಮ ಹತ್ರನೇ ಇದ್ದಿದ್ರೆ ನಾನು ನಿಮಗೊಂದು ಗಿಫ್ಟ್ ತಂದು ಕೊಡ್ತಿದ್ದೆ ಅಂತ ಹೇಳಿದ್ರು. ಭಾಳ ಅಂದ್ರೆ ಖುಷಿ ಆಯ್ತು, ಭಾಳ ಖುಷಿ ಆಯ್ತು. ನಾನು ನಿಮ್ಮದು ಗಿಫ್ಟ್ ತಂದು ಕೊಡ್ತೀನಿ ಅಂದ್ರಲ್ಲ ಅವರು, ಅದಕ್ಕಿಂತ ಹೆಚ್ಚಿಗೆ ನನಗೆ ಖುಷಿ ಆದ. ಅವ್ರು ತಂದು ಕೊಟ್ಟಿಕ್ಕಿಂತ ಹೆಚ್ಚಿಗೆ ನನಗೆ ಖುಷಿ ಆಯ್ತು. ಯಾಕಂತ ಅಂದರೆ ಅವರು ಅಷ್ಟು ಖುಷಿಯಾಗಿದಾರಲ್ಲ, ನಾನು ಕಳಿಸಿರುವಂಥ ಪೌಡ್ರಿಂದ ಅವರಷ್ಟು ಖುಷಿಯಾಗಿದ್ದಾರಲ್ಲ, ನನಗೆ ಅಷ್ಟು ಸಾಕು. ಅದರಿಂದ ಒಂದು ಒಳ್ಳೆ ರಿಸಲ್ಟ್ ಬಂದೈತಿ, ಅವ್ರ ಸ್ಕಿನ್ ಚೆನ್ನಾಗೈತಿ, ಅವ್ರು ಖುಷಿಯಾಗಿದ್ದಾರೆ. ನನಗೊಂದು ದೊಡ್ಡ ಗಿಫ್ಟು. ಆಮೇಲೆ ಅವರು ಫೀಡ್ಬ್ಯಾಕನ್ನು ಕೊಟ್ಟರು, ಚೆನ್ನಾಗೈತಿ ಅಂತ ಅಂದು ಕಮೆಂಟ್ ಹಾಕಿದರು. ಅವ್ರ ಕಮೆಂಟು, ಒಂದು ಲೈಕು, ಒಂದು ಸಬ್ಸ್ಕ್ರೈಬು, ಅದೇ ಒಂದು ದೊಡ್ಡ ಗಿಫ್ಟ್ ನನಗೆ. ಅವ್ರು ಗಿಫ್ಟ್ ತಂದು ಕೊಡ್ತೀನಿ ಅಂದ್ರಲ್ಲ, ನನಗೆ ತಂದು ಕೊಟ್ಟಕ್ಕಿಂತ ಹೆಚ್ಚಿಗೆ ಆಯ್ತು ನನಗೆ ಕರೆಯೋದು. ಅಷ್ಟು ನಾನು ಖುಷಿಯಾಗಿದ್ದೆ. ಇವತ್ತು ಇನ್ನೊಂದು ಕಮೆಂಟ್ ನಿಮಗೆ ಹಾಕ್ತೀನಿ ನಾನು. ಈ ಕಮೆಂಟು ನೀನು ನಿದ್ದೆಗೆಡಿಸಿದ್ದಿ. ಏನಪ್ಪ ಅಂತ ಅಂದ್ರೆ, ನಿಜ ನಾನು ಫಸ್ಟಿಗೆ ಹೇಳಿದ್ದೀನಿ, ಒಬ್ಬರ ಬಗ್ಗೆ ನಾವು ಕಮೆಂಟ್ ಮಾಡ್ಬೇಕಾರೆ ಅವ್ರ ಬಗ್ಗೆ ಒಂದಲ್ಲ ಎರಡಲ್ಲ, ಒಂದು 2-3 ವಿಡಿಯೋ ನೋಡ್ರಿ, ಅವ್ರು ಹೆಂಗೆ ಏನು ಅಂತ ತಿಳ್ಕೊಂಡು ನಂತರ ನೀವು ಕಮೆಂಟ್ ಹಾಕ್ರಿ ಅಂತ ನಾನು ಹಿಂದೇನು ಹೇಳಿದ್ದೀನಿ. ಅವರು ಬಹುಶಃ ನನಗೆ ಈ ಕಮೆಂಟ್ ಹಾಕೋಬೇಕಾದ್ರೆ ನಾನು ಹಾಕಿರುವಂಥ ವಿಡಿಯೋಗಳನ್ನ ಜಾಸ್ತಿ ನೋಡಿರ್ಲಿಕ್ಕಿಲ್ಲ. ಒಂದೇ ಯಾವುದೋ ಒಂದು ವಿಡಿಯೋ ನೋಡಿದ್ದಾರೆ, ನೋಡಿ ಅದಕ್ಕೆ ಅವರು ಕಮೆಂಟ್ ಹಾಕ್ಯಾರ. ಏನು ಹಾಕ್ಯಾರ ಅಂತ ಹೇಳಂತ ನಾನು ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೂ ತೋರಿಸ್ತೀನಿ, ಮತ್ತು ಇಲ್ಲಿ ನಾನು ಓದಿನೂ ಹೇಳ್ತೀನಿ. ನೀವು 2 ಐಟಮ್ಸು ಸೀಕ್ರೆಟಾಗಿ ಇಟ್ಟಿದ್ದೀನಿ ಅಂತ ಅಂದಿದ್ದೀರಾ. ಹಾಗಿದ್ಮೇಲೆ ಈ ವಿಡಿಯೋ ಅಗತ್ಯ ಏನು? ನಿಮಗೆ ಬಿಸ್ನೆಸ್ ಕನ್ಸರ್ನ್ ಹೌದು, ಆದರೆ ಎಲ್ಲ ವಿಷಯ ಹೇಳೋದಾದರೆ ಮಾತ್ರ ವಿಡಿಯೋ ಮಾಡಬೇಕು ಅಲ್ವಾ? ಅದರ ಬದಲು ಬಂಗಿನ ಪೌಡ್ರು ಇದು ಹೀಗೆ ಯೂಸ್ ಮಾಡಿ ಬೇಕಾದವರಿಗೆ ಸಪ್ಲೈ ಮಾಡ್ತೀನಿ ಅಂತ ಹೇಳಿದರೆ ಸಾಕಿತ್ತು ಅಂತ ಹೇಳೋದು ಕಮೆಂಟ್ ಮಾಡಿದ್ದಾರೆ. ಸಿಸ್ಟರ್, ನಿಜ ಹೇಳ್ಬೇಕಂದ್ರೆ ನೀವು ನನ್ನ ಎಲ್ಲ ವಿಡಿಯೋಗಳನ್ನ ನೋಡಿಲ್ಲ. ಈ ವಿಡಿಯೋ ನೀವು ಎಲ್ಲ ವಿಡಿಯೋ ನೋಡಿದ್ರೆ ನಾನು ಈ ರೀತಿ ನೀವು ಕಮೆಂಟ್ ಹಾಕ್ತಿರ್ಲಿಲ್ಲ. ನಿಜ ಭಾಳ ನನಗೆ ಬೇಜಾರಾಗೈತಿ. ನಾನು ನಿಮಗೆ ಇಲ್ಲಿ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನಿಜವಾಗ್ಲೂ ಈ ಬಿಸ್ನೆಸ್ ಅಂತ ನಾನು ಇದನ್ನೊಂದು ತೊಗೊಂಡಿದ್ದೆ ಅಂತ ಅಂದ್ರೆ, ನಾನು ತೊಗೊತೀನಿ, ದುಡ್ಡು ತೊಗೊತೀನಿ. ಯಾವುದಕ್ಕಂತ ಅಂದರೆ ಅದು ನನ್ನ ಮನೆಯಲ್ಲಿ ಬೆಳೆಯುವಂಥ ಪದಾರ್ಥ ಅಲ್ಲ. ನಾನು ಹೊರಗಿನಿಂದ ತೊಗೊಂಡು ಬಂದು ನಾನು ರೆಡಿ ಮಾಡಿ, ಆಮೇಲೆ ಅದನ್ನು ನಾನು ಎಲ್ಲ ಓಡಾಡಿ ತೊಗೊಂಡು ಬಂದಿರ್ತೀನಿ. ಅದನ್ನು ನನ್ನ ಶ್ರಮ ಐತಿ, ನಾನು ಅದನ್ನು ಮಾಡಿದ್ದು ನಾನು ಬೆಲೆ ತೊಗೊಂಡು ಕೊಡ್ತೀನಿ. ಒಂದನೇದ್ದು. ಇನ್ನೊಂದು ಏನು ಹೇಳಿದ್ರಿ ನೀವು, 2 ಇಂಗ್ರೀಡಿಯೆಂಟ್ಸನ್ನು ನೀವು ಸೀಕ್ರೆಟಾಗಿ ಇಟ್ಟಿದ್ದೀರಿ, ಇದನ್ನು ವಿಡಿಯೋ ಮಾಡೋ ಅವಶ್ಯಕತೆ ಏನಿತ್ತು ಅಂತ ಹೇಳಿ ನೀವು ಕಮೆಂಟ್ ಮಾಡಿದ್ದೀರಿ. ಆ 2 ಇಂಗ್ರೀಡಿಯೆಂಟ್ಸನ್ನು ಯಾಕೆ ನಾನು ಸೀಕ್ರೆಟಾಗಿ ಇಟ್ಟಿದ್ದೀನಿ ಅಂತ ಹೇಳಂದು ನಾನು ಒಂದು ವಿಡಿಯೋ ಮಾಡಿ ಹೇಳಿದ್ದೀನಿ. ನಾನು ಎಲ್ಲನೂ ಹೇಳಬೇಕಂತ ಏನಿಲ್ಲಲ್ಲ. ನೀವು ಬರೀ ಇವತ್ತು ಬೆಳಗ್ಗೆ ಒಬ್ಬರು ಫೋನ್ ಮಾಡಿದ್ದೆ ನನಗೆ, ಬರೀ ಮುಲೇಟಿ ಪೌಡ್ರು ಮೊಸರು ಹಚ್ತಾ ಇದ್ದೀನಿ, ಭಾಳನೇ ಚೆನ್ನಾಗಿ ನನ್ನ ಸ್ಕಿನ್ ಆಗೈತಿ ಮ್ಯಾಮ್ ಅಂತ ಹೇಳಂದು ನನಗೆ ಬೆಳಗ್ಗೆ ಫೋನ್ ಮಾಡಿದರು. ನಾನು ಹೇಳಿರುವಂಥ ಬರೀ ಇಂಗ್ರೀಡಿಯೆಂಟ್ಸನ್ನು ನೀವು ತೊಗೊಂಡು ಬಂದು ಮನೆಯಲ್ಲೇ ನೀವು ಯೂಸ್ ಮಾಡಿದರೂ ಸಾಕು, ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ನನ್ನ ಹತ್ರ ನೀವು ಪೌಡ್ರ್ ತೊಗೊಳೋಂಥ ಅವಶ್ಯಕತೆ ಇಲ್ಲ. ನಾನು ಈಗಲೂ ಹೇಳ್ತೀನಿ ಅದನ್ನ, ನನ್ನ ಹತ್ರ ಪೌಡ್ರ್ ತೊಗೊಳೋ ಅವಶ್ಯಕತೆ ಇಲ್ಲ. ನಾನು ಖುಷಿಯಾಗಿ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ. ಅದನ್ನೇ ನೀವು ತೊಗೊಂಡು ಬಂದು ನೀವು ಮನೇಲಿ ಯೂಸ್ ಮಾಡಿದ್ರು ನಿಮಗೆ ಅದು ರಿಸಲ್ಟ್ ಸಿಗುತ್ತೆ. ನಾನು ಹೇಳಲ್ಲ, ನಾನು ಅದು 2 ಇಂಗ್ರೀಡಿಯೆಂಟ್ಸ್ ಏನದಾವ ಅಂತ ಹೇಳೋದು, ನಾನು ಯಾಕೆ ಸೀಕ್ರೆಟಾಗಿ ಇಟ್ಟಿದ್ದೀನಿ ಅಂತ ನನಗೆ ಗೊತ್ತು. ಆಮೇಲೆ ಯಾಕೆ ಸೀಕ್ರೆಟಾಗಿ ಇಟ್ಟಿದ್ದೀನಿ ಅಂತ ಹೇಳೋದು ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ.
ಆಮೇಲೆ ಅದೇ ನಾನು ಒಬ್ಬರು ಕಮೆಂಟ್ ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಕಮೆಂಟ್ ಮಾಡಿರಿ, ಒಂದು 2-3 ವಿಡಿಯೋ ನೋಡ್ರಿ ಅಂತ ಹೇಳಿದ್ದೆ ನಾನು. ಅದನ್ನು ನೀವು ಎಷ್ಟು ಸಿಟ್ಟಿಂದ ವಿಡಿಯೋ ಕಮೆಂಟ್ ಹಾಕಿದ್ದೀರಿ ಅಂದ್ರೆ ಅದನ್ನು ನೋಡಿದ ತಕ್ಷಣ ನನಗೆ ಒಂಥರ ಇಷ್ಟೆಲ್ಲ ವಿಚಾರ ಮಾಡ್ರು. ನಾನು ಇಲ್ಲಿ ಒಂದು ಮಾತು ಹೇಳ್ತೀನಿ, ಒಬ್ರು ನಿನಗೆ ಈಗಂದರೆ ಇದನ್ನು ನಾನು ಇಲ್ಲಿ ಹೇಳಬಾರ್ದಿತ್ತು, ನನಗೆ ಹೇಳೋದಕ್ಕೆ ಮನಸ್ಸು ಇರಲಿಲ್ಲ ಕರೆ ಅಂತ ಅಂದ್ರೆ, ನೀವು ಈ ರೀತಿ ಕಮೆಂಟ್ ಹಾಕಿದವ್ರಿಗೆ ಇದು ಉತ್ತರ ಸಿಗಲಿ ಅಂತ ಹೇಳಂತ ನಾನು ಹೇಳ್ತಿದ್ದೀನಿ. ನಾನು ಫಸ್ಟಿಗೆ ನನ್ನ ಅಕೌಂಟ್ ನಂಬರ್ ನಾನು ಕೊಡುವಾಗ ಒಂದು ನಂಬರ್ ನಾನು ಚೇಂಜ್ ಕೊಟ್ಟಿದ್ದೆ, 2-3 ಮಂದಿಗೆ ಹೋಗಿತ್ತದು. ಆದ್ರೆ ಅವ್ರು ನನಗೆ ಫೋನ್ ಮಾಡಿದರು, ಮ್ಯಾಮ್ ಇದು ನಂಬರ್ ನಿಮ್ಮ ಹೆಸರು ಇರೋದೇ ಬೇರೆ ಐತಿ, ಆದರೆ ಇಲ್ಲಿ ಬರ್ತಾ ಇರೋದೇ ಬೇರೆ ಐತಿ ಅಂತ ಅಂದು ಇಬ್ಬರು ನನಗೆ ಫೋನ್ ಮಾಡಿದರು. ಫೋನ್ ಮಾಡಿ ನಂಬರ್ ಚೇಂಜ್ ಐತೆ ಅಂತ ನಾನು ನಂಬರ್ ಅವ್ರಿಗೆ ಕೊಟ್ಟೆ, ಅವ್ರು ಕರೆಕ್ಟಾಗಿ ನನಗೆ ದುಡ್ಡು ಹಾಕಿದರು ಏನ. ಆದರೆ ಇನ್ನೂ ಒಬ್ಬರು ಅವ್ರ ಹೆಸರು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡೋಂಗಿಲ್ಲ, ಆದರೆ ಅವ್ರನ್ನ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅಷ್ಟೇ. ಅವರು ನನಗದು ಕೇಳಲೇ ಇಲ್ಲ ಪಾಪ, ಅವ್ರಿಗೂ ನಾನು ಅದೇ ನಾನು ನಂಬರ್ ಕಳಿಸ್ಬಿಟ್ಟಿನಿ. ಒಂದೇ ಒಂದು ನಂಬರ್ ಚೇಂಜ್ ಆಗಿತ್ತು, ಆ ನಂಬರು ನನಗೆ ಬರೋ ದುಡ್ಡು ಬೇರೆದವ್ರಿಗೆ ಹೋಯ್ತು. ಸತ್ಯವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ನಾನು ಆ ದುಡ್ಡು ಬೇರೆದವ್ರಿಗೆ ಹೋಯ್ತು. ನಾನು ಪಟ್ಟ ಅಂತ ಹೇಳಿ ನನಗೆ ಅದು ಸ್ಕ್ರೀನ್ಶಾಟ್ ಹಾಕಿರಿ ಅಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ನೋಡಿದ ತಕ್ಷಣ ನಾನು ಅವ್ರಿಗೆ ಫೋನ್ ಮಾಡಿದೆ, ಯಾರಿಗೆ ಹಾಕಿದ್ರಿ ದುಡ್ಡು ಅಂತ. ಹಿಂಗೆ ರೀ ಮ್ಯಾಮ್ ನಿಮಗೆ ಹಿಂಗೆ ಹಾಕಿದೆ ಅಂತ ಅಂದರು. ನಾನು ಅಲ್ಲಿಗೆ ಅವ್ರಿಗೇನು ಮಾತಾಡೋಕೆ ಹೋಗಲಿಲ್ಲ, ಯಾಕಂತ ಅಂದ್ರೆ ಅದು ನನ್ನ ತಪ್ಪಿತ್ತು. ಏನು ನನ್ನ ತಪ್ಪಿತ್ತು ಮ್ಯಾಮ್, ಹಿಂಗೆ ಬೇರೆದವ್ರಿಗೆ ಹೋಗ್ಬಿಡ್ತದೆ ದುಡ್ಡು, ನನಗೆ ಬಂದಿಲ್ಲ ಅಂತ ಹೇಳಿದೆ ನಾನು ಅವ್ರಿಗೆ. ನನಗೆ ದುಡ್ಡು ಬರಲಿಲ್ಲ ಏನೋ ಒಂದೇ, ಹಂಗಾರೆ ಅವ್ರಿಗೆ ಫೋನ್ ಮಾಡಿ ಕೇಳ್ಕೊರಿ, ಅಕಸ್ಮಾತ್ ಅವ್ರು ಹಾಕಿದ್ರೆ ನನಗೆ ವಾಪಸ್ ಹಾಕ್ರಿ ನೀವು ಅಂತ ಹೇಳಿದೆ ನಾನು. ಅವರಿಗೆ ಫೋನ್ ಹಚ್ಚಿದಾಗ ಅವ್ರ ಫೋನಲ್ಲಿ ಅದು ಕನೆಕ್ಟ್ ಆಗಲಿಲ್ಲ, ಅಲ್ಲಿ ನನ್ನ ದುಡ್ಡು ಅಲ್ಲಿ ಹೋಯ್ತು, ನನಗೆ ಬರುವಂಥ ದುಡ್ಡು ಬೇರೆದ್ರಿಗೆ ಹೋಯ್ತು. ಆವಾಗ ಅವ್ರು ನನಗೆ ಹೇಳಿದರು, ನಾವು ಎಷ್ಟೋ ದುಡ್ಡು ಖರ್ಚು ಮಾಡ್ಕೊಂಡಿವಿ ಈ ಒಂದು ಬಂಗಿಗೋಸ್ಕರ, ಮಾನಸಿಕವಾಗಿ ಹಿಂಸೆ ಅನುಭವಿಸಿ ನಾವು ಎಷ್ಟೆಲ್ಲ ಬೇರೆಯವ್ರಿಗೆ ಕೇಳ್ಕೊಳ್ಳೋದ್ರಿಗೆಲ್ಲ ದುಡ್ಡು ಕೊಟ್ಟಿವಿ, ನಿಮ್ದೊಂದು ಸಣ್ಣ ಅಮೌಂಟ್ ನಾವು ಕೊಡೋಕೆ ಖುಷಿಯಿಂದ ನಾವು ಕೊಡ್ತೀವಿ, ಅದು ಹೋದ್ರೆ ಹೋಗಲಿ, ಅದೇನೋ ನಮ್ಮ ಹಣೆ ಬರೋದಿಲ್ಲ, ದುಡ್ಡು ಬೇರೆದ್ರಿಗೆ ಹೋಗೈತಿ, ಆ ದುಡ್ಡು ನಿಮಗೆ ಹಾಕ್ತೀನಿ, ನಾನು ಪೌಡ್ರ್ ಕಳಿಸ್ರಿ ಅಂತ ಹೇಳಿದ್ರು ಅವರು. ಆದರೆ ನಿಜವಾಗ್ಲೂ ನಾನು ಬಿಸ್ನೆಸ್ ಮಾಡೋದು ಐತಿ ಅಂತ ಅಂದಿದ್ರು, ಅವ್ರ ಕಡೆ ಬೇರೆದ್ರಿಗೆ ಹೋಗೈತಿ, ಅವ್ರು ಹೆಂಗಿದ್ರು ನಂಗೆ ದುಡ್ಡು ಹಾಕ್ತಾರೆ, ನಾನು ಹಾಕಿಸ್ಕೋಬೇಕು ಅಂತ ಹೇಳಂದು ನಾನು ದುಡ್ಡನ್ನು ಹಾಕಿಸ್ಕೊತಿದ್ದೆ. ಅದು ನಾನು ಆ ಕೆಲಸ ಮಾಡಿಲ್ಲ ಫ್ರೆಂಡ್ಸ್, ಇವತ್ತಿಗೂ ಸತ್ಯವಾಗ್ಲೂ ಹೇಳ್ತೀನಿ, ಅವ್ರ ಹತ್ರನೇ ದುಡ್ಡು ಐತಿ, ನಾನು ಬೇಡ ಅಂದೆ, ಅದು ನನ್ನ ತಪ್ಪು. ನಾನು ನಂಬರ್ ಕರೆಕ್ಟ್ ಹಾಕಿದ್ರೆ ನೀವು ಆ ರೀತಿ ಮಾಡ್ತಿರ್ಲಿಲ್ಲ. ನನ್ನ ತಪ್ಪದು, ನಾನು ನಂಬರ್ ನಿಮಗೆ ತಪ್ಪಾಗಿ ಕೊಟ್ಟಿದ್ದು ನನ್ನ ತಪ್ಪು. ನಿಮ್ಮ ದುಡ್ಡು ಅಲ್ಲಿ ಹೋಗ್ಬಿಟ್ಟೈತಿ, ಅದು ನನಗೆ ನೀವು ದುಡ್ಡು ಕಳ್ಕೊಂಡಾಗೈತಿ, ಆದ್ರೆ ಅದು ನನಗೆ ಬರೋದಿತ್ತು ಅಂದ್ರೆ ಅದು ಬೇರೆ ಕಡೆಯಿಂದ ಯಾವುದಾದ್ರು ರೂಪದಾಗ ನನಗೆ ಬಂದು ಸೇರ್ತೈತಿ. ಆದರೆ ನಿಮ್ಮ ಹತ್ರ ನಾನು ದುಡ್ಡು ಇಸ್ಕೊಳಂಗಿಲ್ಲ ಅಂತ ಹೇಳಂದು ಅವ್ರಿಗೆ ಫ್ರೀಯಾಗಿ ನಾನು ಪೌಡ್ರ್ ಕೊಟ್ಟು ಕಳಿಸಿದ್ದೀನಿ. ಏನು ಸ್ವಲ್ಪ ಯೋಚನೆ ಮಾಡಿರಿ, ಇದು ಸತ್ಯವಾದ ಮಾತಿದೆ, ನಾನೇನು ಸುಳ್ಳು ಹೇಳ್ತಿಲ್ಲ. ಬೇಕಿದ್ರೆ ಅವರಿಗೆ ನಾನು ಅವ್ರ ಜೊತೆಗೆ ನಾನು ಮಾತಾಡೋದು, ಅವ್ರಿಗೆ ಹೇಳಿಸೋದು ನನಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ನಾನು ವಿಡಿಯೋದೊಳಗೆ ನನಗೆ ಹೇಳೋದಕ್ಕೆ ನಾನು ಫ್ರೀಯಾಗಿ ಒಂದು ಪೌಡ್ರ್ ಕಳಿಸಿದ್ದೀನಿ ಅಂತ ಹೇಳೋದು ವಿಡಿಯೋದೊಳಗೆ ನನಗೆ ಹೇಳೋದಕ್ಕೂ ನನಗೆ ನಿಜ ಮನಸ್ಸಿರಲಿಲ್ಲ. ಅದು ನೀವು ಬಿಸ್ನೆಸ್ ಮಾಡೋಕೊಂತೀವಿ ಅಂತ ಹೇಳೋದು ನನಗೆ ಕಮೆಂಟ್ ಹಾಕಿದ್ರಲ್ಲ, ಅದಕ್ಕೋಸ್ಕರ ನಾನು ನಿಮಗೆ ಈ ಒಂದು ವಿಡಿಯೋ ಒಳಗೆ ನಾನು ಈ ಮಾತನ್ನು ಹೇಳಕ್ಕೆ ಬಂತು. ಈಗಲೇ ನಾನು ಅವ್ರಿಗೆ ಕೇಳಿದ್ರು ನನಗೆ ದುಡ್ಡು ಹಾಕಕ್ಕೆ ಅವ್ರು ತಯಾರದಾರ. ಏನು ಅಷ್ಟೊಂದು ಸಮಾಧಾನವಾಗಿ ಅವ್ರು ಇರ್ತಾರೆ, ಖುಷಿಯಾಗಿ ಅವ್ರು ಅದಾರ ಕರೆ ಅಂತ ಅಂದ್ರೆ ಇವತ್ತಿಗೂ ನನಗೆ ಪೇಮೆಂಟ್, ನನ್ನ ಪೌಡ್ರಿನ ದುಡ್ಡು ನೀವು ಹಾಕ್ರಿ ಅಂತ ಅಂದರೆ ಈಗಲೇ ನನಗೆ ಹಾಕ್ತಾರೆ ಅವರು. ನಾನು ಬಿಸ್ನೆಸ್ ಮಾಡಲೇಬೇಕು, ನಾನು ದುಡ್ಡನ್ನು ಗಳಿಸಲೇಬೇಕು, ಇರುತ್ತೆ ಎಲ್ಲ ಮನುಷ್ಯನಿಗೂ ದುಡ್ಡನ್ನು ಅವಶ್ಯಕತೆ, ದುಡ್ಡು ಬೇಕು, ಜೀವನ ಮಾಡೋಕ್ಕೆ ದುಡ್ಡು ಬೇಕು, ಇಲ್ಲ ಅಂತ ಅನ್ನಂಗಿಲ್ಲ. ಆದರೆ ನೀವು ಮಾಡಿದಿರಲ್ಲ ಕಮೆಂಟು, ಈ ಕಮೆಂಟ್ಗೆ ನಾನು ಒಪ್ಕೊಳಂಗಿಲ್ಲ. ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಹೇಳ್ತಾರಲ್ಲ, ಇಂಥದ್ರಲ್ಲೇ ಬಹುಶಃ ಹೆಣ್ಣು ಶತ್ರು ಅನ್ಬೋದು. ದಯವಿಟ್ಟು ನಿಮಗೆ ವಿಡಿಯೋ ನೋಡೋಕೆ ಇಷ್ಟ ಆದ್ರೆ ನೋಡ್ರಿ, ಇಲ್ಲ ಅಂತಂದ್ರೆ ಬೇಡ. ನಾನು 2 ಇಂಗ್ರೀಡಿಯೆಂಟ್ಸನ್ನು ಹೇಳಿಲ್ಲ, ಆದ್ರೆ ಅದು ನನಗೆ ಬೇಕಾಗಿರೋದು, ಅದು ಸೀಕ್ರೆಟಾಗಿ ಇಡಬೇಕಿತ್ತು, ನಾನು ಇಟ್ಟಿದ್ದೀನಿ. ಅದನ್ನು ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ನಾನು ವಿಡಿಯೋ ಹಾಕ್ಕೊಂತ ಬಂದಿನಲ್ಲ, ಅವನ್ನ ನೀವು ಟ್ರೈ ಮಾಡಿದ್ರೆ ಸಾಕು, ನಿಮ್ಮದೊಂದು ಸ್ಕಿನ್ ಚೆನ್ನಾಗಾಗುತ್ತೆ. ಅದನ್ನು ಕಾನ್ಫಿಡೆಂಟ್ಲಿ ಹೇಳ್ತೀನಿ. ಅಂತ ಒಂದು ಇಂಗ್ರೀಡಿಯೆಂಟ್ಸನ್ನಂತೂ ನಾನು ಹೇಳ್ತಾ ಬರುವಂಥ ಒಂದು ಐಟಮ್ಸ್ ಅಂತ ನೀವು ಯೂಸ್ ಮಾಡ್ತಾ, ನೀವು ಒಂದು ಟ್ರೈ ಮಾಡ್ತಾ ಪ್ರತಿದಿನ ಬಂದ್ರಿ ಅಂತ ಅಂದರೆ ನಿಮಗೆ ನಿಜವಾಗ್ಲೂ ನಿಮ್ಮ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾನು ಕೊಡೋ ಪೌಡ್ರಿಂದಾನೇ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳಂಗಿಲ್ಲ. ಆದರೆ ನಾನು ಕೊಡೋ ಪೌಡ್ರಿಂದ ಒಂದು ಸ್ವಲ್ಪ ಬೇಗ ಹೋಗ್ಬೋದು ಅಷ್ಟೇ. ಯಾಕಂತ ಅಂದರೆ ಕ್ವಾಂಟಿಟಿ ಹಾಕಿ ಅದರದ್ದೆಲ್ಲ ತಕ್ಕನಾಗಿ ನಾನು ರೆಡಿ ಮಾಡಿ ನಾನು ಪೌಡ್ರನ್ನ ಕಳಿಸೋದ್ರಿಂದ ಒಂದು ಸ್ವಲ್ಪ ತಡವಾಗಿ ಹೋಗೋದು, ಒಂದು ಸ್ವಲ್ಪ ಬೇಗ ಹೋಗ್ಬೋದು ಅಷ್ಟೇ. ಅದನ್ನು ಬಿಟ್ಟರೆ ನಾನು ಹೇಳುವಂಥ ಹೋಮ್ ರೆಮಿಡಿಗಳನ್ನ, ಮನೆ ಮದ್ದುಗಳನ್ನ ನೀವು ಯೂಸ್ ಮಾಡ್ಕೊತ ಹೋದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಸ್ಕಿನ್ ಚೆನ್ನಾಗಾಗುತ್ತೆ ಅಂತ ಹೇಳಂದು ನಾನು ಹೇಳ್ತೀನಿ. ದಯವಿಟ್ಟು ಒಬ್ರಿಗೆ ಕಮೆಂಟ್ ಮಾಡ್ಬೇಕಾದ್ರೆ ಇವತ್ತು ಹೇಳ್ತೀನಿ, ನಾನು ಒಬ್ರಿಗೆ ಕಮೆಂಟ್ ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಕಮೆಂಟ್ ಮಾಡಿರಿ ಅಂತ ಹೇಳಂದು. ನಾನು ಪ್ರತಿದಿನ ನಾನು ಯಾರೇ ಫೋನ್ ಮಾಡಲಿ, ನಾನು ಫೋನ್ ಮಾಡಿ ರಿಸೀವ್ ಮಾಡಿ ಮಾತಾಡ್ತೀನಿ. ಅವ್ರದ್ದೊಂದು ರಿಸಲ್ಟ್ ಕೇಳಿದಾಗ ನನಗೆ ಖುಷಿ ಆಗುತ್ತೆ. ಮೊದಲಿಗೆ ನನಗೆ ದುಡ್ಡು ಹಾಕ್ರಿ ಅಂತ ಅಂದರೆ ಒಬ್ಬರು ಸುಮಂಗ್ಲಾ ಅಂತ ಅನ್ನೋರು, ಅವ್ರ ದುಡ್ಡಾಗಲಿ 8-10 ದಿನ ಮೇಲೆ ಆಯ್ತು ನನ್ನ ಹತ್ರ ದುಡ್ಡು ಇದ್ದು. ಅವ್ರಿಗೆ ಯಾವಾಗ ನಾನು ಪೌಡ್ರ್ ಕಳಿಸ್ತೀನೋ ಅಂತ ಹೇಳಂದು ನಾನು ಇದೇ ಐತಿ. ಯಾಕಂದ್ರೆ ಅವ್ರ ದುಡ್ಡು ನನ್ನ ಅಕೌಂಟಿಗೆ ಬಿದ್ದ ತಕ್ಷಣ ನಾನು ಅವ್ರಿಗೆ ಒಂದು ಪೌಡ್ರ್ ಕಳಿಸ್ಬೇಕು. ನಾನು ಇಲ್ಲಿವರೆಗೂ ಒಂದು ವೇಟ್ ಮಾಡಿದ್ದಕ್ಕೂ ಒಂದು ಕಾರಣ ಐತಿ. ಯಾಕಂತ ಅಂದ್ರೆ ಈಗ ನಾನು ಪೌಡ್ರ್ ಎಲ್ಲರಿಗೂ ಕೊಟ್ಟಿದ್ದೀನಿ, ಅವ್ರ ಹತ್ರ ಒಂದು ಒಳ್ಳೆ ರಿಸಲ್ಟ್ ಬರಬೇಕು. ಈಗ ನಾನು ಸದ್ಯ
ಈಗ ಸದ್ಯ ನಾನು ಒಂದು 4 ವಿಡಿಯೋ ಒಂದು 4-5 ವಿಡಿಯೋ ಒಳಗೆ ನಾನು ನಂಬರ್ ಹಾಕಿಲ್ಲ. ಯಾಕಂತ ಅಂದ್ರೆ ಅವ್ರು ನಾನು ಕೊಟ್ಟು ಕಳಿಸಿರುವಂಥ ನಾನು ಕಳಿಸಿದ್ದೀನಲ್ಲ, ಅವ್ರು ಒಬ್ಬರಾದ್ರೂ ನನಗೆ ಫೋನ್ ಮಾಡಿ ಪೌಡರ್ ಚೆನ್ನಾಗೈತಿ, ಇದ್ರದ್ದೊಂದು ರಿಸಲ್ಟ್ ಚೆನ್ನಾಗೈತಿ, ನಮಗೆ ಚೆನ್ನಾಗಿ ಆಗಾಕುಂತೈತೆ ಅಂತ ಒಬ್ಬರಾದ್ರೂ ನನಗೆ ಫೋನ್ ಮಾಡಿ ಹೇಳಿ ಅಂತ ನಂದು ನಾನು ಕಾಯ್ತಾ ಇದ್ದೆ. ನಿಜ ಹೇಳ್ಬೇಕಂತ ಅಂದ್ರೆ ನಿನ್ನೆ ಯಾವಾಗ ನನಗೆ ಅವ್ರು ಫೋನ್ ಮಾಡಿ ಹೇಳಿದ್ರು ನನಗೆ ಭಾಳ ಮತ್ತು ಖುಷಿ ಆಯಿತು. ನಿನ್ನೆಯಿಂದ ಮತ್ತೆ ನಾನು ಹಂಗಾರೆ ಇವತ್ತಿಂದ ಮತ್ತೆ ನಾನು ಫೋನ್ಯಾಗ ನಾನು ನಂಬರ್ ಹಾಕ್ತಾ ಹೋಗ್ಬೇಕು ಅಂತ ಹೇಳಿ ನಾನು ನಿಜವಾಗ್ಲೂ ನಾನು ಅಂದ್ಕೊಂಡೆ. ನೀವು ಈ ರೀತಿಯೆಲ್ಲ ನನಗೆ ಮೆಸೇಜ್ ಮಾಡ್ತೀರಿ, ಈ ರೀತಿಯೆಲ್ಲ ಯೋಚನೆ ಮಾಡ್ತೀರಿ ಅಂತ ಹೇಳಿ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ನಾನು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ರೆ ನಿಜ ಹೆಣ್ಮಕ್ಳಿಗೆ ಎಲ್ಲರಿಗೂ ಒಂದು ಆಸೆ ಇರ್ತೈತಿ, ಏನೋ ಒಂದು ಸಣ್ಣ ಪುಟ್ಟ ನಾವು ಒಂದು ಏನಾದರೂ ಮಾಡಬೇಕು ಮನೇಲಿದ್ದು, ಏನೋ ನಾವು ಒಂದು 10-6 ಕಾಸು ನಾವು ಸಂಪಾದನೆ ಮಾಡಬೇಕು, ನಮಗೂ ಒಂದು ಏನೋ ಗೌರವ ಬೆಲೆ ಇರ್ತೈತಿ ಅನ್ನೋದಕ್ಕೋಸ್ಕರ ಹೆಣ್ಮಕ್ಳು ಪ್ರಯತ್ನ ಮಾಡ್ತಿರ್ತಾರೆ. ಇಲ್ಲ ಅನ್ನಂಗಿಲ್ಲ, ಅದನ್ನು ಬಿಸ್ನೆಸ್ ಅಂತ ಹೇಳಂದು ನೀವು ಅಂದ್ರಲ್ಲ, ನಾನೇನು ಅಷ್ಟು ದೊಡ್ಡ ಬಿಸ್ನೆಸ್ ಮಾಡೋಕ್ಕಂತಿಲ್ಲ. ಈಗಿಂದ ಏನೋ ಒಂದು ನನಗೆ ತಿಳಿದಿರುವಂಥ ಒಂದು ಮಾಹಿತಿನ ನಿಮಗೆ ಕೊಟ್ಕೊಂತ ವಿಡಿಯೋ ಹಾಕುವಂಥ ನನಗೆ ತಿಳಿದಿರುವಂಥ ಒಂದು ಪೌಡರ್ನ ನಾನು ರೆಡಿ ಮಾಡಿ ಕೊಡ್ತೀನಿ ಅಂತ ಅಂದಾಗ ಪ್ರೀತಿಯಿಂದ ನನಗೆ ಬಹಳಷ್ಟು ಜನ ಯಾರೋ ಕೊಡೋ ಶಿವ ಬಡವಲ್ಲ ಅಂತ ಅಂತಾರಲ್ಲ, ಹಂಗೆ 10 ಜನ ನನಗೆ ಒಳ್ಳೇದಾಗಿ ಪ್ರೀತಿಯಿಂದ ನನಗೆ ಕಮೆಂಟ್ ಮಾಡಿದ್ರೆ, ಒಬ್ಬರು ನನಗೆ ಅಲ್ಲಿ ಏನಾದರೂ ಬೇಜಾರು ಮಾಡಿದ್ರೆ ನನಗೆ ಅದನ್ನ ಮನಸ್ಸಿಗೆ ಹಚ್ಕೊಳಂಗಿಲ್ಲ. ಕರೆ ನಾನು ಇಷ್ಟು ದಿನ ಫೋನೇ ಮಾತಾಡ್ಕೊತ ಬರಾಕುಂತೀನಲ್ಲ, ನನ್ನ ಬಗ್ಗೆ ಎಷ್ಟು ಪ್ರೀತಿ ಎಷ್ಟು ಚೆನ್ನಾಗಿ ನನ್ನ ಜೊತೆ ಮಾತಾಡ್ತಾರೆ ಅಂತ ಹೇಳಿ ನನಗೆ ಗೊತ್ತು. ಒಬ್ಬರು ನನಗೆ ಯಾರಾದರೂ ಹಿಂಗೆ ಈ ರೀತಿ ಕಮೆಂಟ್ ಹಾಕಿದ್ದೀನಿ ಅಂತ ಅಂದ್ರೆ ನನಗೇನು ಅಂತ ಹೇಳ್ತೀನಿ. ನಾನು ಹೇಳ್ತೀನಿ, ಇಲ್ಲಿ ನನ್ನ ಚಾನಲಿಗೆ ನಾನು ದುರ್ಗಾ ಅಂತ ಹೆಸರಿಟ್ಟಿದ್ದೀನಿ. ಯಾಕಂತ ಅಂದ್ರೆ ನೀವು ಏನೋ ನನಗೆ ಕೆಟ್ಟ ಕಮೆಂಟ್ ಮಾಡಿದ್ರು ಆ ತಾಯಿಗೆ ಅದು ಸಮರ್ಪಣೆ, ನನಗಂತೂ ಯಾವುದೂ ಹತ್ತಂಗಿಲ್ಲ. ಯಾಕಂದ್ರೆ ನಾನು ಪ್ರಾಮಾಣಿಕವಾಗಿದ್ದೀನಿ, ನಾನು ಸೀಕ್ರೆಟಾಗಿ ಇಟ್ಟಿದ್ದೀನಿ ಅನ್ನೋದಕ್ಕೆ ನಿಮಗದು ಗೊತ್ತಾಗೈತಿ. ಇಲ್ಲ ಅಂದಿದ್ರೆ ನಿಮಗೇನು ಗೊತ್ತಾಗಿತ್ತು? ಏನು ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಾಕೊಂತೀನಿ, ಅದ್ರ ಫಲ ನನಗೆ ಸಿಗುತ್ತಾ ಅನ್ನೋ ನಂಬಿಕೆ ನನಗೈತಿ. ಅವ್ರು ಬೇಕು ಅಂತ ಅಂತಾನು ನನಗೆ ಫೋನ್ ಮಾಡಿ ಬೇಕಂದ್ರೆ ತರಿಸ್ಕೊಳ್ಳಿ ಪೌಡ್ರನ್ನ. ನಾನು ಯಾರಿಗೂ ಒತ್ತಾಯ ಮಾಡಿ ಇನ್ನೂ ಅದಾವೆ ನನ್ನ ಹತ್ರ ನಂಬರ್ ಕಳಿಸಿದ್ದಾರೆ. ಆಮೇಲೆ ಅವ್ರಿಗೆ ನಾನು ಇದು ಅಮೌಂಟ್ ಇಷ್ಟು ಅಂತ ಹಾಕಿದ್ದೀನಿ. ಒಬ್ಬೊಬ್ರು ಬೇಕು ಅಂತರು ಅಡ್ರೆಸ್ ಕಳಿಸಿ ಅಮೌಂಟ್ ಹಾಕಿ ಪೌಡ್ರ್ ತರಿಸ್ಕೊಳಕೊಂತಾರೆ. ಬೇಡ ಅಂತವರು ಅಲ್ಲಿಗೆ ಸುಮ್ಮನಾಗ್ಯಾರ. ನಾನು ಅಮೌಂಟ್ ಕಳಿಸಿಕೊಂಡು ಅಲ್ಲಿಗೆ ಸುಮ್ಮನಾಗಿದ್ದಾರೆ. ನಾನು ಅವ್ರಿಗೆ ವಾಪಸ್ ನಿಮಗೆ ನಾವು ಅವ್ರಿಗೆ ಫೋನ್ ಮಾಡಿ ನಿಮಗೆ ಕಳಿಸ್ಲೇಬೇಕಾ, ನಿಮ್ಗೆ ಚೆನ್ನಾಗಾಗತ್ತಾ ತಗೋರಿ ಅಂತ ಹೇಳಿ ಯಾರಿಗೂ ನಾನು ಫೋರ್ಸ್ ಮಾಡೋಕೆ ಹೋಗಿಲ್ಲ. ಅವರಾಗೆ ನನಗೆ ಅಡ್ರೆಸ್ ಹಾಕಿ ಬೇಕು ಮ್ಯಾಮ್ ಪೌಡ್ರು ಕಳಿಸ್ರಿ ಅಂತ ಹೇಳಿ ಅವ್ರಿಗೆ ಕೇಳಿದಾಗ ನಾನು ಮಾತ್ರ ಕಳಿಸಿದ್ದೀನಿ. ನಾನು ಒತ್ತಾಯವಾಗಿ ನಾನು ಯಾರಿಗೂ ಇಲ್ಲಿವರೆಗೂ ನಾನು ಕಳಿಸ್ತೀನಿ, ನೀವು ತಗೋರಿ ಚೆನ್ನಾಗೈತಿ ಹಂಗೆ ಹಿಂಗೆ ಅಂತ ಹೇಳಂತ ನಾನು ಹೇಳಕ್ಕೆ ಹೋಗಲಿಲ್ಲ. ಅವರಾಗಿ ಕೇಳಿದಾಗ ಇದರಿಂದ ಹೋಗುತ್ತಾ ನಮಗೆ ಅಂತ ಅಂದಾಗ ನಾನು ಇಲ್ಲ ಚೆನ್ನಾಗೈತಿ ಪೌಡ್ರು, ನೀವು ಯೂಸ್ ಮಾಡಿರಿ. ಇನ್ನೂ ನನಗೆ ಹೇಳೋವಂಥ ಎಲ್ಲ ಪೌಡ್ರುಗಳನ್ನ ನಾವು ಮನೆಗೆ ತಂದು ಇಟ್ಕೊತೀವಿ ಅಂದವ್ರಿಗೆ ಸಹಿತ ನಾನು ಹೇಳಿದ್ದೀನಿ, ನಾನು ಕಳಿಸಿರುವಂಥ ಪೌಡ್ರ್ ಎಲ್ಲ ಐತಿ, ನೀವು ಬೇರೆ ಯಾವುದಕ್ಕೂ ನೀವು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನೀವು ನಾನು ಕಳಿಸಿರುವಂಥ ಪೌಡ್ರನ್ನ ಅಷ್ಟೇ ಯೂಸ್ ಮಾಡಿರಿ, ಬೇರೆ ಯಾವುದಕ್ಕೂ ನೀವು ದುಡ್ಡು ಹಾಕಿ ಸುಮ್ಮನೆ ದುಡ್ಡು ಹಾಳು ಮಾಡ್ಕೋಬೇಡ್ರಿ ಅಂತ ಹೇಳಂದು ನಾನು ಹೇಳಿದ್ದೀನಿ. ಆಮೇಲೆ ನಿಮಗೆ ಇನ್ನೂ ಅಂತ ಹೇಳಬೇಕು ಅಂತ ಅಂದರೆ, ಇನ್ನೊಬ್ರು ಭಾಗ್ಯ ಸಿಸ್ಟರ್ ಅಂತ ಹೇಳಂದು ನನಗೆ ಪದೇ ಅವಾಗ ಕಮೆಂಟ್ ಮಾಡ್ತಿದ್ರು. ಅವರು ಸಹಿತ ನಾನು ಪೌಡ್ರ್ ರೆಡಿ ಮಾಡಿ ಕಳಿಸ್ತೀನಿ ಅಂತ ಅಂದಾಗ ನನಗೂ ನೀನು ಪೌಡ್ರ್ ಬೇಕಕ್ಕ ಅಂತ ಹೇಳಂದು ಮೆಸೇಜ್ ಹಾಕಿದ್ರು. ನಾನು ಹೇಳಿರುವಂಥ ಅವ್ರಿಗೆ ಮಾತು, ಎಲ್ಲ ಮುಲೇಟಿ ಪೌಡ್ರ್ ನಮ್ಮ ಮನೆಗೆ ತಂದು ಇಟ್ಕೊಂಡಿನಿ ಅಂತ ಅಂದರು. ಆ ಪೌಡ್ರ್ ಖಾಲಿ ಮಾಡಿರಿ ಫಸ್ಟಿಗೆ. ಆ ಪೌಡ್ರ್ ಈಗ ನನಗೂ ದುಡ್ಡು ಕೊಡ್ಬೇಕು. ನೀವು ಈಗ ಅಲ್ಲಿ ತಂದಿಟ್ಕೊಂಡಿದ್ದನ್ನು ನೀವು ವೇಸ್ಟ್ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿರುವಂಥ ಮುಲೇಟಿ ಪೌಡ್ರು ನೀವೇನು ತಂದಿಟ್ಕೊಂಡ್ರಿ ಅದನ್ನು ನೀವು ಫಸ್ಟ್ ನಿಮ್ಮ ಹಚ್ಚಿಗೆ ಖಾಲಿ ಮಾಡಿರಿ, ನಂತರ ನನ್ನ ಕಡೆ ಪೌಡ್ರ್ ತೊಗೊಳ್ರಿ ಅಂತ ಹೇಳಿದ್ದೀನಿ ನಾನು. ಇಲ್ಲ ಅಂದಿದ್ರೆ ಅದು ಇರ್ತಾ ನಿಮ್ಮ ಮನೆಗಿಂತ ಹಾಳಾದರೂ ಚಿಂತಿಲ್ಲ, ನನ್ನ ಕಡೆ ನೀವು ಪೌಡ್ರ್ ತೊಗೊರಿ ಅಂತ ಹೇಳಂದು ನಾನು ದುಡ್ಡು ತೊಗೊಂಡು ಕಳಿಸ್ತಿದ್ದೆ ಫ್ರೆಂಡ್ಸ್. ದಯವಿಟ್ಟು ಸಿಸ್ಟರ್ ನಿಮಗೋಸ್ಕರ ಇವತ್ತು ನೀವು ಈ ಕಮೆಂಟ್ ಮಾಡಿದ್ದೀರಿ ಅಂತ ಹೇಳಿದ್ರೆ ನಿಮಗೆ ನಾನು ಉತ್ತರ ಕೊಟ್ಟಿದ್ದೀನಿ. ದಯವಿಟ್ಟು ಯಾರು ಈ ರೀತಿ ತಪ್ಪಾಗಿ ಯೋಚನೆ ಮಾಡ್ತಿರೋ ಅದ್ರ ಬಗ್ಗೆ ಕರೆಕ್ಟಾಗಿ ಅರ್ಥ ತಿಳ್ಕೊಂಡು ಆದಮೇಲೆ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ನಾನು ಏನೋ ಒಂದು ಫೇಸ್ಬ್ಯಾಕ್ ಹಾಕಿ ಇವತ್ತು ವಿಡಿಯೋ ಮಾಡಬೇಕು ಅಂತ ಹೇಳಂತ ನಾನು ಬಂದಿದ್ದೆ. ಆದರೆ ಈ ಒಂದು ಕಮೆಂಟಿಗೆ ನಾನು ಉತ್ತರ ಕೊಡಲೇಬೇಕಿತ್ತು ನಾನು. ಯಾಕಂದರೆ ಭಾಳನೇ ಒಂಥರ ಈ ರೀತಿಯೆಲ್ಲ ಮೆಸೇಜ್ ನೋಡಿದಾಗ ನಾವು ಅದೇ ರೀತಿ ನಾವು ಇದ್ದಾಗ ಅದು ನಮ್ಮ ಮನಸ್ಸಿಗೆ ಹತ್ತಂಗಿಲ್ಲ. ಹೌದು ಬಿಡು, ನಾವು ಇರೋದೇ ಹಿಂಗದೀವಿ, ಅವ್ರು ಅಂತಾರ ಅನ್ಲಿ ಅಂತ ಹೇಳಂತೆ ನಾವು ಸುಮ್ಮನಾಗ್ಬಿಡ್ತೀವಿ. ಆದರೆ ನಾವು ಯಾವಾಗ ಆ ಕೆಲಸ ಮಾಡೋಂಗಿಲ್ಲ, ಅದು ವಿರುದ್ಧ ಇರ್ತೈತಿ ಅಂದಾಗ ಅದು ನಮ್ಮ ಮನಸ್ಸಿಗೆ ನೋವಾಗುತ್ತೆ. ಅದಕ್ಕೆ ನಾವು ಉತ್ತರ ಕೊಡಲೇಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ಮಾಡಿ ಹಾಕಿದ್ದು. ನಾನು ಯಾರಿಗೂ ಮನಸ್ಸಿಗೆ ನೋವು ಮಾಡೋವಂಥ ಅವಶ್ಯಕತೆ ನನಗಿಲ್ಲ. ಬೇಕು ಅಂದವರು ನನಗೆ ಆರ್ಡರ್ ಮಾಡಿರಿ, ಇಲ್ಲ ಅಂತ ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನಾನು ಯಾರಿಗೂ ಇಷ್ಟ ಇಲ್ಲಪ್ಪ ನಮ್ಗೆ ತೊಗೊಳಂಗಿಲ್ಲ ಅಂತ ಅಂದ್ರೆ ನನಗೆ ಅದರ ಅವಶ್ಯಕತೆ ಇಲ್ಲ. ನನಗೆ ಎಷ್ಟು ಆರ್ಡ್ರ್ ಬಂದಾವ ಇವತ್ತು ಆರ್ಡ್ರ್ ಎಲ್ಲ ನಾನು ಕಳಿಸಿ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ನಾನು ಪ್ರತಿದಿನ ನಾನು ವಿಡಿಯೋ ಮಾಡ್ಕೊತ ಹೋದ್ರೂ ಸಾಕು ನನಗೆ. ನನ್ನ ಮನೆ ಕೆಲಸ, ನನ್ನ ಬೇರೆ ಕೆಲಸಗಳು ಬೇಕಾದಷ್ಟು ಇರ್ತಾವೆ. ನಾನು ಇದನ್ನು ಹಾಗಾಗಿ ಒಂದು ವಾರಕ್ಕೆ ಒಂದು ಸರ್ತಿ ಅಷ್ಟೇ ಇಟ್ಕೊಂಡಿದ್ದೀನಿ. ನಾನು ಎಲ್ಲನೂ ನಿಭಾಯಿಸೋಕೆ ಆಗಂಗಿಲ್ಲ ಅಂತ ಹೇಳಂದು, ಯಾರಾದರೂ ಇಷ್ಟ ಇದ್ದು ಪೌಡ್ರ್ ಬೇಕು ಅಂತ ಹೇಳಂದು ನನಗೆ ಕಮೆಂಟ್ ಹಾಕಿದ್ರೆ ನಾನು ಮಾಡ್ತೀನಿ, ಮುಂದುವರ್ಸ್ಕೊಂಡು ಹೋಗ್ತೀನಿ. ಇಲ್ಲ ಅಂತ ಅಂದ್ರೆ ನನಗೆ ಇದ್ರದ್ದು ಅವಶ್ಯಕತೆ ಇಲ್ಲ. ಇಷ್ಟೆಲ್ಲ ಬಿಸ್ನೆಸ್ ಮಾಡ್ತೀರಿ, ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಅಂತ ಹೇಳಂತ ನನಗೆ ಕಮೆಂಟ್ ಮಾಡ್ಬೇಕಾರೆ ಅದು ನನಗೆ ಅರ್ಗಿಸ್ಕೊಳಕ್ಕೆ ಆಗಂಗಿಲ್ಲ ಖರೆ ಅಂತ ಅಂದರೆ. ಯಾಕಂದರೆ ನಾನು ಏನೋ ನಾನು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ಕೊತ ಹೊಂಟಾಗ ನನಗೆ ಈಗ ಬೇರೆಯದ್ರ ಪೌಡ್ರ್ ತೊಗೊತೀನಿ ಅಂದಾಗ
ನಿಮ್ಮ ಹತ್ರ ಇರುವಂಥ ಪೌಡ್ರ್ ನೀವು ಖಾಲಿ ಮಾಡಿ ನೀವು ಕೆಲಸ ಮಾಡ್ಕೋರಿ, ಆಮೇಲೆ ನನ್ನ ಹತ್ರ ತಗೋರಿ ಅಂತ ನಾನು ಹೇಳ್ತೀನಿ. ಆಮೇಲೆ ಬೇರೆ ಒಬ್ರು ಯಾರೋ ನಂಬರಿಗೆ ದುಡ್ಡು ಹಾಕಿದಾಗ ಅವ್ರ ದುಡ್ಡನ್ನು ಕೊಡೋಕೆ ತಯಾರಿದ್ರು ನಾನು ಬೇಡ ಅಂತ ಅಂದೇಳಂದ ನಾವು ಫ್ರೀಯಾಗಿ ಅವ್ರಿಗೆ ಪೌಡ್ರ್ ಕಳಿಸ್ತೀನಿ ಅಂದಾಗ ನನ್ನ ಮನಸ್ಸು ಸ್ವಚ್ಛವಾಗಿ ಐತಿ. ನಾನೇನು ಮಾಡ್ತಿದ್ದೀನೋ ಆ ಕೆಲಸದ ಬಗ್ಗೆ ನನಗೆ ಭಾಳ ಖುಷಿ ಐತಿ, ಹೆಮ್ಮೆ ಐತಿ. ಅದನ್ನು ನಾನು ಈ ರೀತಿ ಕಮೆಂಟ್ ಮಾಡೋರಿಗೆಲ್ಲ ನನಗೆ ನಿಜ ಹೇಳ್ಬೇಕಂತ ಹೆದರೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನ್ನ ಆ ತಾಯಿ ಆದಿಶಕ್ತಿ ನಂಬಿನಿ. ನನಗೊಂದಲ್ಲ ಒಂದಿನ ನನಗೆ ಒಳ್ಳೇದು ಮಾಡೇ ಮಾಡ್ತಾಳೆ. ಆಮೇಲೆ ಇನ್ನೂ ಒಂದು ಅನ್ಸಬ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ. ನಿನ್ನೆ ವಿಡಿಯೋ ಹೇಳಿದ್ದೆ ನಾನು. ಆದರೆ ಅವರಿಗೆಲ್ಲರಿಗೂ ಅನ್ಸಬ್ ಮಾಡಿರಿ ಅಂತ ಹೇಳ್ದಂಗೆ ಆಗೈತೆ ಏನೋ ಗೊತ್ತಿಲ್ಲ. ಮಾಡಿರಿ, ಅನ್ಸಬ್ ಮಾಡ್ತಿದ್ದೀರಾ ಭಾಳಷ್ಟು ಜನ. ಮತ್ತೆ ನಿನ್ನೆ 2-3 ಜನ ಅನ್ಸಬ್ ಮಾಡಿರಿ, ಏನೂ ತೊಂದರೆ ಇಲ್ಲ. ಕೊಡೋ ಶಿವ ಬಡವಲ್ಲ ಅನ್ನೋ ನನಗೆ ನೀವು ಎಷ್ಟು ಜನ ನೀವು ಯಾವ ಮನಸ್ಥಿತಿಯಿಂದ ನೀವು ಅನ್ಸಬ್ ಮಾಡೋಕೆ ಕುಂತಿರೋ ಅದು ನನಗೆ ಗೊತ್ತಿಲ್ಲ. ಯಾಕಂತ ಅಂದ್ರೆ ಬೇಜಾರಾಯಿತು ನಿನ್ನೆಗೆ ಅನ್ಸಬ್ ಮಾಡಬೇಡ್ರಿ ಅಂತ ಹೇಳಿದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ಮೇಲೂ ನೀವು ಅನ್ಸಬ್ ಮಾಡ್ತೀನಿ ಅಂತ ಅಂದ್ರೆ ಅದು ನಿಮ್ಮ ಮನಸ್ಥಿತಿನ ಅಲ್ಲಿ ತೋರಿಸ್ತೈತಿ. ಅದು ಯಾರು ನೀವು ಅನ್ಸಬ್ ಮಾಡಿದಿರೋ ಅದು ನಿಮಗೆ ಗೊತ್ತೈತಿ. ದೇವರು ಎಲ್ಲಿ ಒಳ್ಳೇದು ಮಾಡಬೇಕು ಅಲ್ಲಿ ಮಾಡೇ ಮಾಡ್ತಾನೆ. ಆ ಒಂದು ಭರವಸೆ ನಂಬಿಕೆಯಿಂದ ನಾನು ಮುಂದೆ ಹೋಗ್ತೀನಿ. ಯಾರು ನನಗೆ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು, ನಾವೀಗ ಒತ್ತಾಯ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳೋದಕ್ಕಿಂತ ಅವರಾಗಿ ಪ್ರೀತಿಯಿಂದ ನನ್ನ ವಿಡಿಯೋ ಇಷ್ಟ ಆಗಿ ನಾನು ಹಾಕುವಂಥ ಒಂದು ಕಂಟೆಂಟ್ ಅವ್ರಿಗೆ ಇಷ್ಟ ಆಗಿ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅವ್ರು ನನ್ನ ಕೊನೆವರೆಗೂ ನಾವು ಉಳಿತಾರೆ. ಆದರೆ ಇವರು ಸುಮ್ಮನೆ ಏನೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಅನ್ಸಬ್ ಮಾಡೋರು ನನ್ನ ಜೊತೆಗೆ ಉಳಿಯಂಗಿಲ್ಲ ಅಂತ ನನಗೆ ಗೊತ್ತೈತಿ. ಹಾಗಾಗಿ ನಾನು ಯಾರಿಗೂ ಇನ್ಮೇಲೆ ಹೇಳಕ್ಕೆ ಹೋಗಂಗಿಲ್ಲ ಅನ್ಸತ್ತ ಅಂತ ಹೇಳಂದು ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳೋದು ನನ್ನ ಧರ್ಮ, ಅದು ನನ್ನ ಕರ್ತವ್ಯ. ನಾನು ಕೇಳಲೇಬೇಕು ನಿಮ್ಮ ಹತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಅಂತ ಹೇಳಬಲ್ಲಿ ಹೊರತು ಇನ್ಮೇಲೆ ಅನ್ಸಬ್ ಮಾಡಬೇಡ್ರಿ ಅಂತ ಹೇಳಂಗಿಲ್ಲ. ಯಾಕಂದ್ರೆ ನಾನು ಮಾಡಬೇಡ ಅಂತ ನಿನ್ನೆ ಮಾಡಬೇಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೂ ನನಗೆ 2-3 ಜನ ಅನ್ಸಬ್ ಮಾಡಿದ್ದೀರಾ ಅಂತ ಅಂದಾಗ ನಾನು ಇದ್ರಾಗ ಮುಂದೆ ಹೇಳೋಂಥದ್ದು ಏನೂ ಇಲ್ಲ. ನಿಮಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ ಅಷ್ಟೇ ನಾನು ಕೇಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನನ್ನ ಮನಸ್ಸಿನ ಒಂದು ಭಾವನೆ ಅಥವಾ ಒಂದು ಮನಸ್ಸಿನ ಒಂದು ಏನೋ ಮನಸ್ಸಿಗೆ ಬಂದಿದ್ದ ನಾನು ಇವತ್ತು ಮಾತಾಡಿದ್ದೀನಿ ನಿಮ್ಮ ಎದುರಿಗೆ. ಏನಾದರೂ ಇದ್ರೊಳಗೆ ತಪ್ಪಿದ್ರೆ ಕ್ಷಮಾ ಮಾಡಿರಿ. ಮತ್ತು ವಿಡಿಯೋನ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿರಿ. ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಆ ಪೌಡ್ರನ್ನ ನಾನು ಇವತ್ತೇ ನಾನು ಆ ಫೇಸ್ ಪ್ಯಾಕ್ ಹಾಕಿ ಯಾವ್ಯಾವ ರೀತಿ ನಾವು ಯೂಸ್ ಮಾಡಬೇಕು ಅಂತ ಹೇಳೋದು ಫೇಸ್ ಪ್ಯಾಕ್ ಹಾಕಿ ನಾನು ಹೇಳಬೇಕು ಅಂತ ಮಾಡಿದ್ದೆ. ಆದರೆ ಫೇಸ್ ಪ್ಯಾಕ್ ಈಗ ಭಾಳನ ಲಾಂಗ್ ಆಗಿಬಿಡ್ತೈತೆ ವಿಡಿಯೋ. ಅದಕ್ಕೋಸ್ಕರ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ನಾವು ಒಂದು ಫೇಸ್ ಪ್ಯಾಕನ್ನು ಯಾವ್ಯಾವ ಸ್ಕಿನ್ನವ್ರು ಯಾವ ರೀತಿ ಹಾಕ್ಬೋದು ಮತ್ತು ನಾನು ಪೌಡ್ರ್ ರೆಡಿ ಮಾಡಿದ್ದನ್ನು ನಾನು ಯೂಸ್ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ನಲ್ಲ ನಿಮ್ಗೆ, ಅದೇ ಪೌಡ್ರನ್ನ ನಾನು ಹಾಕ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನನ್ನ ಜೊತೆ ಇರಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್, ಬಾಯ್.